ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಗುರು ಅಂತ. ನಾನು ಈ ಹಿಂದೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಚಿಗಟೇರಿ ಗ್ರಾಮದಲ್ಲಿ ಇರೋಂಥ ಶ್ರೀ ನಾರದಮುನಿ ದೇವಸ್ಥಾನದ ಬಗ್ಗೆ ನಾನು ವಿಡಿಯೋದಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೆ. ಇದೇ ಫಸ್ಟ್ ಟೈಮ್ ನಾನು ಏನಪ್ಪ ಅಂತಂದರೆ ಫೇಸ್ ತೋರಿಸ್ಬಿಟ್ಟು ನಾನು ನಮ್ಮ ಚಾನಲಲ್ಲಿ ಅಂದರೆ ಗುರು ರಾಕಿ ಚಾನಲಲ್ಲಿ ನಾನು ಫೇಸ್ ತೋರಿಸ್ಬಿಟ್ಟು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದೇ ರೀತಿ ಹಿಂದೆ ನಮ್ಮ ವಿಡಿಯೋದಲ್ಲಿ ಏನು ನೀವು ಸಪೋರ್ಟ್ ಮಾಡಿದ್ರಲ್ಲ, ಅದೇ ರೀತಿ ನನಗೆ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿ ಈಗೇನು ನಾನು ವಾಯ್ಸ್ ಓವರ್ ಏನು ಕೊಟ್ಬಿಟ್ಟು ನಮ್ಮದು ಚಿಗಟೇರಿ ಗ್ರಾಮದ ಬಗ್ಗೆ ನಾನು ವೀಡಿಯೋ ಮಾಡ್ತಿದ್ನಲ್ಲ, ಹಂಗೆ ಈಗ ನಾನು ಚಿಗಟೇರಿ ಗ್ರಾಮದ ಹೊರಗಡೆ ಇರೋಂಥ ಶಿವಂಕೇರಿ ಚೌಡಮ್ಮನ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂತ ಹೊರಡ್ತಿದ್ದೀನಿ. ಹಾಗೆ ಈಗ ನೋಡ್ತಿರ್ಬೋದು, ಊರಿನ ಹೊರಭಾಗದಲ್ಲಿರೋಂಥ ರೋಡಲ್ಲಿ ನಾನು ಇದ್ದೀನಿ. ಇದು ಬಂದ್ಬಿಟ್ಟು ನಮ್ಮ ಊರಿಂದ ಬರೋವಂಥ ಜಾಗ. ನಮ್ಮೂರಿಂದ ಒಂದೂವರೆ ಕಿಲೋಮೀಟ್ರ್ ಅಷ್ಟು ಸಿಮೆಂಟ್ ರೋಡ್ ಇದೆ, ಅಲ್ಲಿಂದ ಮಣ್ಣು ರೋಡ್ ಇದೆ ಎಲ್ಲ ಪೂರ್ತಿ. ಇಲ್ಲಿ ನಾವು ವೀಡಿಯೋ ಮಾಡೋಣ ಅಂತ ಬಂದಿದ್ದೀವಿ. ಹಾಗೆ ನಮ್ಮ ಊರಿನ ಗ್ರಾಮಸ್ಥರು ಅಂದರೆ ಅಲ್ಲಿ ಪೂಜೆ ಮಾಡಿರೋರು ಎಲ್ಲರೂ ಇದ್ದಾರೆ, ಅವ್ರನ್ನ ನಾವು ಮಾತಾಡ್ಸ್ಕೊತ ಹೋಗ್ತೀವಿ. ಈಗ ನಾವು ನಮ್ಮೂರನ್ನು ಭೀಮಣ್ಣ ಅಂತ ಇವರು ಏನು ಶಿವಂಕೇರಿ ಚೌಡಮ್ಮಂದು ಪೂಜೆನ ಮಾಡ್ತಿದ್ರು, ಅವ್ರನ್ನ ಹಂಗೆ ಮಾತಾಡ್ಸೋಣ. ಭೀಮಣ್ಣ, ಶಿವಂಕೇರಿ ಚೌಡಮ್ಮಂದು ನೀವು ಪೂಜೆ ಮಾಡ್ತಿದ್ರ ಮುಂಚೆಯಿಂದ? ಇಲ್ಲ, ಮಧ್ಯದಲ್ಲೇ ಮಾಡಕತ್ತೀನಿ. ಅಂದರೆ ಯಾವಾಗಿಂದ ಮಾಡ್ತೀವಿ? ಈಗ ಒಂದು 8 ವರ್ಷ ಆಯ್ತು. ಹಾಂ, 8 ವರ್ಷ ಆಯ್ತು ಈಗ ಮಾಡಕತ್ತೀನಿ. ಅಂದ್ರೆ ಏನು ಬರೀ ಪೂಜೆ ಮಾಡಕ್ ಅಷ್ಟೇ ಹೋಗೋದಾ, ಅಥವಾ ಏನಾದ್ರು ಈಗ ಹೊಲಗಳು ಅದು? ಹೊಲಗಳಿಗೂ ಹೋಗ್ಬೇಕು, ಒಳಗಲ್ಗಳಿಗೆ ಹೋಗ್ತಾರವಾ ಎಲ್ಲ. ಹ್ಮ್ ಹೊಲಕ್ಕೂ ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ. ಹ್ಮ್ ಹೋಗಿಂದ ಏನು ಮಾಡ್ತೀವಿ, ಈಗ ಜನವರಿಗೆ ಹಬ್ಬ ಬರ್ತೈತಿ, ಅವಾಗ ಒಂದು ಸ್ವಲ್ಪ ರೋಡ್ ರಿಪೇರಿ ಮಾಡ್ಕೊಂತಾರೆ ಬಂದು ಪಂಚಾಯತಿಯಲ್ಲಿದ್ದ. ಈಗ ಜನವರಿಗೆ ಐತಿ ಹಬ್ಬ. ಅಂದ್ರೆ ಏನು, ಅಂದ್ರೆ ಜನವರಿ ಅಂದ್ರೆ ಏನು ಪ್ರತಿ ಜನವರಿ ಪ್ರತಿ ಅಲ್ಲಲ್ಲ, 2 ವರ್ಷಕ್ಕೊಮ್ಮಿಟ್ಟು ನಾವು ಮಾಡೋದು. ಅಂದ್ರೆ 2 ವರ್ಷ, ಒಂದು ವರ್ಷ ಗ್ಯಾಪ್ ಬಿಡೋದು, ಒಂದು ವರ್ಷ ಮತ್ತೆ ಮಾಡೋದು. ಅಂದ್ರೆ ಯಾಕೆ ಗ್ಯಾಪ್, ಯಾಕೆ? ಅಥವಾ ಏನಾದ್ರು ನೇಮನ ಅಥವಾ ನೇಮ ಹೋಳಿಗೆ ಅಡಿ ಮಾಡ್ತೇವೆ, ಒಂದು ವರ್ಷ ಗ್ಯಾಪ್ ಬಿಟ್ಟು. ಗ್ಯಾಪ್ ಅಂದ್ರೆ ಅಂದ್ರೆ ಹಬ್ಬ ಯಾವ ರೀತಿ ಮಾಡ್ತೀರಾ? ಅಲ್ಲಿ ಬ್ಯಾಟಿ ಕಡಿತಾರೆ, ಬ್ಯಾಟಿ ಕಡಿತೇವೆ. ಹ್ಮ್. ಎಲ್ಲ ಮಂದಿ ಬಂದ್ರು ಊಟ ಅಂತ ಹಾಕ್ತಾರೆ. ಎಲ್ಲ ನೇಮಗಳು ಏನು ಅಂತ ಕೇಳ್ತಿರೋದು? ಅಂದ್ರೆ ಹೆಂಗೆ, ಏನು ಈಗ ಊರಿಂದ ಏನು ಎಲ್ಲ ಊರಲ್ಲೇ ಮಾಡ್ಕೊಂಡು ನೀವು ಹೋಗ್ತೀರಾ, ಅಥವಾ ಅಲ್ಲೇ ಏನು ಹೋಳಿಗೆ ಅಡಿ ಎಲ್ಲ ಮಾಡ್ಕೊಂಬರ್ತಾರೆ? ಫಸ್ಟ್ ಹೋಳಿಗೆ ಅಡಿ ಎಲ್ಲ ಮಾಡ್ಕೊಂಬಂದು ಅಲ್ಲಿ ಬ್ಯಾಟಿ ಕಡ್ದಿಂದ ಎಡಿ ಅದು ಮತ್ತೆ ಮಾಡಿ ಎಡಿ ಹಾಕಿ ಚೆರಗ ಹೊಡೆದು ನಾವು ಊಟ ಮಾಡಿಸ್ಕೊಂಡು ಎಲ್ಲ ಬರ್ತೀವಿ, ಉಳ್ಕೊಳಂಗಿಲ್ಲ. ಮಧ್ಯರಾತ್ರಿ 2 ಗಂಟೆಗೆ 2 ಗಂಟೆ ಅಂದ್ರೆ ಅಲ್ಲಿಗೆ ಹೋಗೋದು ಯಾವಾಗ ನೀವು? ಹೋಗೋದು ಮುಂಚೆಲೆ 8 ಗಂಟೆಲಿದ್ದ ಹೋಗ್ಬಿಡೋದು. 8 ಗಂಟೆ ಇಲ್ಲಿದ್ದ ಊರಲ್ಲಿದ್ದ ಬಿಡ್ತಾರ. 8 ಗಂಟೆ ಬೆಳಿಗ್ಗೆ ಹೋಗಿ ಎಲ್ಲದು ಅಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ದಿವಸ ನಮಸ್ಕಾರ ಹಾಕೋದು, ದೇವ್ರಿಗೆ ನೇಮ ಎಲ್ಲದು ಮಾಡ್ತಾರ. ಈಗ ಇತ್ತೀಚೆಗೆ ಈಗ ನಾವು ಹಿಂಗ್ ಮಾಡಕತ್ತೀವಿ. ಹಿಂದಕ್ಕ ನಾವು ಇನ್ ಜಾಸ್ತಿನ ಓಣ್ಯಾಗ ಮಾಡ್ತಿದ್ದಿಲ್ಲ. ನಮ್ಮ ಮಾವರೇನೋ ಓತ್ ಮರಿ ಹಿಡ್ಕೊಂಡು ಒಂದು ಹಂಗ ಮಾಡಾರಂತೆ. ಈಗೆಲ್ಲ ಸವಲತ್ತು ಅದು ಆಕಿಗೆ ಐತಿ, ಮಾಡೋದಂತ ಭರ್ಜರಿ ಮಾಡ್ತಾರೆ ಎಲ್ಲ. ಇದೆಲ್ಲ ನಮ್ಮ ತಳವಾರ ಮಾಡೋದು. ತಳವಾರ ಅಂದ್ರೆ ಅದ್ರಾಗ ಏನು, ನೀವೇನೋ ಪರ್ಟಿಕ್ಯುಲರ್ ಆಗಿ ಇಂತಿಷ್ಟು ಮನಿಗಳು ಅಂತ ಬರ್ತಾರೆ? ನಿಮ್ಮ ಎಲ್ಲ ನಮ್ಮ ತಳವಾರ ಮನಿ ಒಂದ್ಗಳ ನಾವು ನಿಮ್ಮ ಓಣಿ ಪೂರ್ತಿ, ನಮ್ಮ ಓಣಿ ಪೂರ್ತಿ ಬಂದ್ಬಿಟ್ಟು ಏನು ಶಿವಂಕೇರಿ ಚೌಡಮ್ಮಂಗೆ ಬಂದು ಮಾಡ್ಕೊಂಡು ಏನು ಬೇಟೆ ಕೊಟ್ಬಿಟ್ಟು ಎಡಿ ಮಾಡ್ಕೊಂಡು ಪ್ರಸಾದದ ಸೇವನೆ ಮಾಡ್ಕೊಂಡೆ ಹೋಗ್ಬೋದು. ಗುಡಿ ಇರ್ತದ ಸಣ್ಣದು, ಅದು ಆಡಿ ನಮ್ಮ ಅಪ್ಪರ ಹೋಗ ಇನ್ನು ನಾವು ಹುಟ್ಟಿದ್ದಿಲ್ಲ. ಸಣ್ಣ ಗುಡಿ ಇತ್ತು, ಅದ್ರಾಗ ನೀರ್ ಹರಿತಿತ್ತು, ಅಲ್ಲ ಪೂಜೆ ಮಾಡ್ಕೊಂತ ಬಂದಾರ. ಅದು ತೋಪಿತ್ತು, ನೀರ್ಲಿ ಹಣ್ಣಿಂದೆಲ್ಲ ಇತ್ತು. ಅವ್ರೆಲ್ಲ ಮಾಡ್ಕೊಂತ ಬಂದು ಈ ತರ ಮಾಡಿ ಕುರಿಯರೆಲ್ಲ ಸೇರಿ ಒಂದು ಗುಡಿ ಕಟ್ಟ್ಯಾರ. ಅವ್ರ ಕುರಿಯರೆಲ್ಲ ಸೇರಿ ಒಂದು ಗುಡಿ ಕಟ್ಟಿ ಈಗ ಒಳ್ಳೆ ಗುಡಿ ಇದಾಗೈತಿ. ಇಂಪ್ರ ಬೋರ್ ಹಾಕ್ಸೈತಿ, ನೀರಿಂದ ಸವಲತ್ತು ಐತಿ, ಅಲ್ಲಿ ಬೋರ್ ಹಾಕ್ಸೈತಿ. ಕೆರೆ ಪಕ್ಕನೇ ಇರೋಂಥ ದೇವಸ್ಥಾನ. ಕೆರೆ ಪಕ್ಕ ಹೆಂಗ ಒಡ್ಡಿಗೆ ಐತಿ. ಈಗ ಏನು ನಾವು ಈಗ ಶಿವಂಕೇರಿ ಚೌಡಮ್ಮನ ಹೋಗಿ ಅಲ್ಲಿ ಶಿವಕೇರಿ ಚೌಡಮ್ಮನ ಹತ್ರ ದೇವಸ್ಥಾನ ಹೆಂಗಿದೆ ಏನು ಅಂತ ನಾವು ತೋರಿಸ್ತೀವಿ. Cruising down the highway, windows down low, sunset paints the sky in a fiery glow. Mountains rise up, touching clouds above, valleys below filled with whispers of love. On this road every seed's a delight, from sunrise to starlight, day to night. Nature's canvas unfolding so grand, in this journey we're living unplanned. City streets pulse with. ನಾನು ನಮ್ಮಣ್ಣ ಏನಪ್ಪ ಅಂತಂದ್ರೆ ಶಿವಂಕೇರಿ ಚೌಡಮ್ಮಗೆ ಹೋಗ್ತಾಕ್ಕೆ ಹಿಂಗೆ ದಾರಿಲಿ ಇದ್ವಿ. ಹಂಗೆ ನಮ್ಮ ಊರಿನ ಯುವಕರು ಇದ್ದರು, ಅವ್ರನ್ನೂ ಹಂಗೆ ಮಾತಾಡ್ಸೋಣ ಅಂತ ಇಲ್ಲಿ ಹಂಗೆ ತರಬಿದ್ವಿ ಗಾಡಿನ.
ಈಗ ನಮ್ಮ ಅಣ್ಣ ಮಾತಾಡಿಸ್ತಾನೆ. ಈ ದಿವಸ ನಾವು ಶಿವನಕೆರೆ ಚೌಡಮ್ಮನ ವಿಡಿಯೋ ಮಾಡ್ಬೇಕಂತೇಳಿ ಈ ದಿವಸ ಹೋಗ್ತಾ ಇದ್ವಿ. ಅದೇ ರೀತಿಯಾಗಿ ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಊರಿನ ಯುವಕರು ಈ ಒಂದು ಶಿವನಕೆರೆ ಚೌಡಮ್ಮನ ದಾರಿಯಲ್ಲಿ ಯುವಕರು ಸಿಗ್ತಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ನಿಮ್ಮ ಹೆಸರು? ಪ್ರವೀಣ್. ಶಿವನಕೆರೆ ಚೌಡಮ್ಮನ ಬಗ್ಗೆ ನಿಮಗೆ ಏನಾದರೂ ಮಾಹಿತಿ ಇದ್ದರೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ವರ್ಷದಲ್ಲಿ ಕುರಿಯರ ಹಬ್ಬ ಮಾಡ್ತಾರೆ. ಮತ್ತು ಇದು 3 ಕಿಲೋಮೀಟರ್ ಇಲ್ಲಿ ಹಳ್ಳಿ ಊರ ನಾಯಕರು ಅವರು ಹಬ್ಬ ಮಾಡ್ತಾರೆ. ಮತ್ತು ವೆದರ್ ಸಖತ್ತಾಗಿದೆ. ಸುತ್ತಮುತ್ತನೂ ಗುಡ್ಡನೂ ಇದೆ. ಸಖತ್ತ ವೆದರು ಎಲ್ಲ ಪೈರೆಲ್ಲ ಸಖತ್ತಾಗಿ ಕಾಣುತ್ತೆ. ಮತ್ತು ಅಲ್ಲಿ ಆ ಕಡೆ ಈರಣ್ಣ ಗುಡ್ಡನೂ ಇದೆ. ಒಟ್ಟು ಬಟ್ ನೋಡ್ಬೇಕಂದ್ರೆ ರೋಡ್ ಸರಿ ಇಲ್ಲ. ಇಲ್ಲಿ ರೋಡೇ ಸಮಸ್ಯೆ ಆಗಿರೋದು. ಇಲ್ಲಿ ಒಳ್ಳೆ ಪಿಕ್ನಿಕ್ ಬರೋಕ್ಕೂ ಚೆನ್ನಾಗಿ ಫ್ರೆಂಡ್ಸು ಎಲ್ಲ ಫ್ಯಾಮಿಲಿ ಬಂದು ನೋಡೋ ಕೆರೆ ಎಲ್ಲ ಸಖತ್ತಾಗಿದೆ. ಶಿವನಕೆರೆ, ಇದು ಶಿವನಕೆರೆ. ಶಿವನಯ್ಯ ಕಟ್ಟಿರತಕ್ಕಂಥ ಕೆರೆ. ಇದು ಅಲ್ಲಿ ಗುಡ್ಡ ಮಳೆ ಬಂದಾಗ ನೀರು ಎಲ್ಲ ಬಂದ್ಬಿಟ್ಟು ಇಲ್ಲಿ ಸಂಗ್ರಹ ಅಂತ ಕೆರೆನೇ ಇದು ಶಿವನಕೆರೆ. ಈಗ ಸದ್ಯಕ್ಕೆ ಶಿವನಕೆರೆಯಲ್ಲಿ ನೀರಿಲ್ಲ. ಇಲ್ಲಿ ಎಡಭಾಗದಲ್ಲಿ ನೀವು ನೋಡ್ಬೋದು ಇದೆ ಏನಪ್ಪ ಅಂತಂದರೆ 2 ವರ್ಷಕ್ಕೊಮ್ಮೆ ನಡೆಯೋಂಥ ಹಬ್ಬ ಏನಾಗುತ್ತಲ್ಲ, ಆ ಜಾಗದಲ್ಲಿ ಎಲ್ಲ ಗ್ರಾಮಸ್ಥರು ಬಂದ್ಬಿಟ್ಟು ಇಲ್ಲೇ ಎಲ್ಲ ಟೆಂಟ್ಗಳು ಹಾಕ್ಕೊಂಡು ಟ್ಯಾಕ್ಟ್ರಿಲಿ ಆಮೇಲೆ ಎಲ್ಲ ಇಲ್ಲೇ ಬೇಟೆ ಎಲ್ಲ ಅಂದರೆ ಒಂದು ಕುರಿ ಆಗಿರ್ಬೋದು, ಮೇಕೆ ಆಗಿರ್ಬೋದು ಬಲಿ ಕೊಟ್ಬಿಟ್ಟು ಇಲ್ಲೊಂದು ಹಬ್ಬ ಥರ ಮಾಡಿಬಿಟ್ಟು ಇಲ್ಲಿಂದ ಹೋಗ್ತಾರೆ.